ಈಗ ನೀವು ರಿಕವರಿ ಆಗಿದ್ದೀರಿ ಕಂಪ್ಲೀಟ್ ಆಗಿ? ಸರ್ ರಿಕವರಿ ಅಂತಲ್ಲ, ಅದನ್ನ ಬಿಟ್ಟೆ ಅದೊಂದು ಕೆಟ್ಟ ವರ್ಸ್ಟ್ ಅಧ್ಯಾಯ. ಅದು ಯಾರೋ ಪಬ್ಲಿಸಿಟಿ ಮಾಡ್ಕೊಂಡ್ರು, ಯಾವುದೋ ಒಂದಿಷ್ಟು ಕಸ ಅಷ್ಟೊಂದು ತುಂಬ ಸದ್ದು ಮಾಡಿತು. ತ್ಯಾಜ್ಯ ವಸ್ತುಗಳನ್ನ ಏನು ಮಾಡ್ತೀವಿ, ವಿಲೇವರಿ ಮಾಡಬೇಕು. ವಿಲೇವರಿ ಮಾಡಿಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಈಗ ತುಂಬ ತ್ಯಾಜ್ಯ ಒಂದಿಷ್ಟು ಪಬ್ಲಿಸಿಟಿಗೆ ಹಪ್ಪಿಸಿದ್ರು. ಸೊ ಅದೆಲ್ಲ ಆಯಿತು, ಈಗ ಬಿಟ್ಬಿಟ್ಟಿದ್ದೀನಿ. ನೋಡಿ ಈಗ ಎಷ್ಟು ಜನ ಬರ್ತಾರೆ ಇಲ್ಲಿ ಬಂದು, ಮಕ್ಕಳೆಲ್ಲ ಅಷ್ಟ ಕೆಲವ್ರು ಫೋಟೋಗೆ ಅಂತಲ್ಲ, ಅಣ್ಣ ನಾ ಅದು ನೋಡಿದೆ, ನೀ ಅದು ಮಾಡು, ಊಟ ಮಾಡ್ದೆ, ಇದು ಮಾಡ್ದೆ ಅನ್ಕೊಂಡು ಇಷ್ಟು ಜನ ಅವಾಗಿಂದ ಅಲ್ಲೇ ಕೂತಿದ್ದಾರೆ. ಬೆಳಗ್ಗೆಯಿಂದ ಯಾರು ಮನೆಗೆ ಹೋಗಿಲ್ಲ. ಇಲ್ಲಿದೆ ಅಂತ ಹೇಳ್ಬೇಕಾದ್ರೆ ಇಷ್ಟು ಪ್ರೀತಿ ಇದೆ, ಅಲ್ಲಿ ಯಾಕೆ ಅಲ್ಲೋಗಿ ಡಿಸ್ಟರ್ಬ್ ಆಗಲಿ ನಾನು. ನಾಳಿದ್ದಿಂದ ಮತ್ತೆ ಶೋ ಶುರು ನಂದು. ದೇವರಂತ ಮನುಷ್ಯ ಶೂಟಿಂಗ್ ನಡೀತಾ ಇದೆ. ನಾನು ಅದೇ ಅಂದೆ, ಸ್ಕ್ರಿಪ್ಟ್ ಎಲ್ಲ ತಗೊಂಡು ಇಲ್ಲೇ ಹೋಗಿ ರೆಡಿ ಆಗ್ತಾ ಇದ್ದೀನಿ. ಶೂಟ್ ಇದ್ದಾಗ ಅಲ್ಲಿ ಹೋಗ್ತೀನಿ, ಇಲ್ಲ ಅಂದ್ರೆ ವಾಪಸ್ ಇಲ್ಲಿ ಬಂದ್ಬಿಡ್ತೀನಿ. ಇಲ್ಲದೇ ಇರೋ ರೂಮರ್ಸ್ ಎಲ್ಲ ನನಗೆ ಹಾಕ್ತೀನಿ. ಆಮೇಲೆ ಇನ್ನೊಂದು ಸರ್, ನಾನು ಇನ್ನೊಂದು ಸ್ಪಷ್ಟಪಡಿಸ್ತೀನಿ. ನಾನು ಹೇಳಿದೆ ಒಂದು ಶೋ ಮಾಡ್ತಾ ಇದ್ದೀನಿ ಅಂತ. ಚಾನಲ್ ಹೆಸರು ಬೇಡ, ಬಟ್ ಅದ್ರದ್ದು ಒಂದೆರಡು ಹಿಂಟ್ ಕೊಡ್ತೀನಿ. ಸೊ ಶೋಲಿ ನನ್ನ ಜೊತೆ ಮಾಡ್ತಾ ಇರೋದ್ರ ಹೆಸರು ಸಂಜನಾ. ಅಂದರೆ ಬಿಗ್ ಬಾಸ್ ನನ್ನ ಜೊತೆ ಇದ್ರು. ಬಿಗ್ ಬಾಸ್ ಅಲ್ಲಿದ್ದಾಗ ನಾನು ಏಕಾಂಗಿಯಾಗಿದ್ದೆ, ನಿಮಗೆ ಗೊತ್ತು, ಯಾರೊಬ್ಬರ ಜೊತೆ ಬೆರೀತಾ ಇಲ್ಲ. ಸೊ ಬಿಗ್ ಬಾಸ್ ಗೆದ್ದ ಮೇಲೆ ಒಂದಿಷ್ಟು ಅಂತರ ಜಾಸ್ತಿ ಇತ್ತು, ಘರ್ಷಣೆ ಇತ್ತು, ಅಂದರೆ ಸ್ನೇಹ ಕಡಿಮೆ ಇತ್ತು ಎಲ್ಲರ ಜೊತೆ. ಸರ್ ಈಗೆಲ್ಲ ಮುಗೀತು. ಈ ಬಿಗ್ ಬಾಸ್ ಮುಗಿದ್ಮೇಲೆ ನಾನು ಸಂಜನಾ ಒಂದು ಶೋ ಮಾಡ್ತಾ ಇದ್ದೀವಿ ಅಂದಾಗ ನಾವಿಬ್ಬರು ಮಾತಾಡದೇ ಇದ್ದರೆ ತಪ್ಪಾಗುತ್ತೆ ಸರ್. ನಮ್ಮ ಈಗೋ, ನಮ್ಮ ಹಠ ಅಥವಾ ನಮ್ಮ ಅಹಮ್ಮಿಂದ ಒಂದು ಒಳ್ಳೆ ಶೋ ಕೊಲೆ ಆಗಬಾರ್ದು. ಸೊ ಈಗ ನಿಮ್ಗೆ ನನ್ನ ಕಂಡ್ರೆ ಆಗಲ್ಲ ಅಂತ ಗೊತ್ತಿದ್ದಾಗ, ಸೊ ನಾನು ಇಂಟರ್ವ್ಯೂ ಮಾಡೋಕ್ಕೇನು ಬಂದಾಗ ಅಟ್ಲೀಸ್ಟ್ ನೀವು ಫೋನ್ ಮಾಡಿ ಬರಲೇಬೇಕು. ಹೆಂಗೋ ಅವನಿದ್ದಾನೆ, ಅವನೇನಿಗೆ ಬರಲ್ಲ, ಆ ಲೆಕ್ಕಾಚಾರಕ್ಕೆ ಇರಬಾರ್ದು. ಸೊ ಈಗ ನೀವು ಫೋನ್ ಮಾಡಲಿಲ್ಲ, ಸೊ ವಿಷಯ ನಾನು ಇಲ್ಲಿದ್ದೀನಿ ನಿನ್ಗೆ ಗೊತ್ತಾಗಿ ಹುಡ್ಕೊಂಬಂದ್ರಿ. ಸೊ ಈಗ ನಾವು ಅದೇ ಗೌರವ ಪ್ರೀತಿಯಿಂದ ಆದದನ್ನು ಟ್ರೀಟ್ ಮಾಡ್ತೀವಿ. ವಿಷಯ ಇಷ್ಟೇ. ಈಗ ನಾನು ಸಂಜೆ ಒಂದು ಶೋ ಮಾಡ್ತಾ ಇದ್ದೀನಿ ಕಲರ್ಸಲ್ಲಿ, ಒಂದು ಹೊಸ ಶೋ ಮಾಡ್ತಾ ಇರೋದ್ರಿಂದ ಆ ಶೋ ಮಾಡ್ತಾ ಇರ್ಬೇಕಾದ್ರೆ ನಾವಿಬ್ಬರು ಮಾತಾಡಿಸ್ತಾ ಇದ್ವಿ. ಎಕ್ಸ್ಪ್ರೆಷನ್ಸ್ ಕೊಡ್ಬೇಕಾದ್ರೆ ವ್ಯತ್ಯಾಸಗಳಾಗುತ್ತೆ. ಒಂಚೂರು ಇಟ್ಕೊಳ್ಳಿಕ್ಕೆ ಅದೇನದು ಕಳಿಸಿ, ಅದೇನದು ಸಾರಿ ಕ್ಷಮಿಸಿ. ಈಗ ನೋಡಿ ಸರ್, ನಾನು ಸಂಜೆನ ಒಂದು ಶೋ ಮಾಡ್ತಾ ಇದ್ದೀವಿ. ಸೊ ಶೋ ಮಾಡ್ಬೇಕಾದ್ರೆ ನಮ್ಮಿಬ್ರು ಮಧ್ಯೆ ಡಿಸ್ಟರ್ಬೆನ್ಸ್, ಗೊಂದಲ ಇದ್ರೆ ಶೋ ಅಲ್ಲಿ ಪರಿಪಕ್ವಾದ ಎಕ್ಸ್ಪ್ರೆಷನ್ಸ್ ನಮ್ಮಿಬ್ರು ಈಗೋ ಆಟಿಟ್ಯೂಡ್ ಇಂದ ಒಂದು ಶೋ ನಾನೇ ಸರ್ ಕೊಲೆ ಮಾಡಿದೆ. ಸೊ ಅದಕ್ಕೆ ನಾನೇನ್ ಮಾಡಿದೆ, ಕರ್ಸ್ಕೊಂಡು ಮಾತಾಡದೆ. ನಿಮಗೆ ಗೊತ್ತು, ನಿಮ್ ಶೋಲೆ ಒಂದ್ಸಲ ಸಿನಿಮಾ ಹಂಗಾಮದಲ್ಲಿ ಒಂದು ಕಾರ್ಯಕ್ರಮ ಬಂದಿತ್ತು. ಅವ್ರು ಮಾಡೋಂಥ ಸಿನಿಮಾದಲ್ಲಿ ಪ್ರಥಮ ಮಾಡಲ್ವಂತೆ ಅಂತ. ಹೌದಾ ಅಂದ್ರು, ಹೌದು ಅಂತ ಹೇಳಿದೆ. ಇರೋದನ್ನ ಒಪ್ಕೊಂಡೇ ನಾನು. ಯಾಕೆಂದ್ರೆ ಬಿಗ್ ಬಾಸ್ ಆಯ್ತು, ಶೋನು ಬರ್ತಾ ಇದೆ, ಪುನಃ ಸಿನಿಮಾದಲ್ಲೂ ಬೇಡ, ಏಕತಾನತೆ ಇದ್ದಂಗೆ ಆಗುತ್ತೆ, ಒಂದಿಷ್ಟು ಗ್ಯಾಪ್ ಇರಲಿ ಬೇಡಪ್ಪ ಅಂತ ಹೇಳಿದೆ. ನಿಜ ಅದು. ಈಗಾಯ್ತು, ಶೋ ಶುರುವಾಗ್ತಾ ಇದೆ. ಶೋ ಶುರುವಾದ್ಮೇಲೆ ಮಾತಾಡಿಸ್ತಾ ಇದ್ರೆ ಏನನ್ ಬರ್ತು ಒಪಿನಿಯನ್ ನೀವೇ ಹೇಳಿ. ಅದಕ್ಕೆ ಕರೆದು ಏನು ಸಮಸ್ಯೆ ಇದೆ ನೋಡಿ, ನಮ್ಮ ಈಗೋಯಿಂದ ಶೋ ಹಾಳಾಗೋದು ಬೇಡ, ಕೂತ್ಕೊಂಡು ಮಾತಾಡ್ಕೊಂಡು ಒಳ್ಳೆ ಶೋ ಮಾಡೋಣ, ಆಗ್ಬೋದಾ? ಸರಿ. ಈಗೆಲ್ಲಿ ಹೊರಟು ಊಟ ಮಾಡೋಣ ಬನ್ನಿ, ಅಪ್ರೂಪಕ್ಕೆ ಸಿಕ್ಕಿದ್ವಿ, ಮಾತಾಡಿ ಊಟ ಮಾಡಿ ಶೋ ಚೆನ್ನಾಗಿ ಮಾಡೋಣ. ಸರಿ, ಊಟಕ್ಕೆ ಕೂತ್ಕೊಂಡು ಊಟ ಎಲ್ಲ ಆಯಿತು. ಕನ್ನಡದ ಪ್ರಖ್ಯಾತ ದೇವತಾ ಮನುಷ್ಯರೊಬ್ಬರು ಹುಟ್ಟುಹಬ್ಬ, ಅದೇ ಸೂಪರ್ ಸ್ಟಾರ್ ಒಬ್ಬರದು. ಅವ್ರು ಹುಟ್ಟುಹಬ್ಬಕ್ಕೆ ನಾನು ಅವ್ರನ್ನ ಬಹಳ ಪ್ರೀತಿಸ್ತೀನಿ. ಯಾಕೆಂದರೆ ನೀವು 3 ವರ್ಷದಿಂದ ಪ್ರತಿ ವರ್ಷನೂ ಬರ್ತಾ ಇದ್ರಿ ಅವ್ರ ಮನೆಗೆ ಹುಟ್ಟುಹಬ್ಬಕ್ಕೆ ನೈಟು. ಪ್ರತಿ ವರ್ಷ ಸಿಕ್ಕಿದ್ದೀನಿ ನಾನು, ಯಾವ ಸಲ ಬಿಟ್ಟಿದ್ದೀನಿ. ಎಲ್ಲ ವರ್ಷ ನೈಟ್ ಸೆಲೆಬ್ರೇಷನ್ ದಿನ ಹೋಗಿ ಒಂದು ಹಾರ ಹಾಕಿ, ಒಂದು ಅವ್ರ ಬೊಕ್ಕೆ ಕೊಟ್ಟು, ಅವ್ರ ತಲೆಗೊಂದು ಪೇಟ ಹಾಕಿ, ಆ ಕೈನ ತಗೊಂಡು ಹೆಗಲ ಮೇಲೆ ಹಾಕೊಂಡಿರೋ ಫೋಟೋ ಪ್ರತಿ ಸಲನೂ ನಿಮ್ಮ ಹತ್ರ ನೋಡಿದ್ದೀರ. ಸೊ ಈ ವರ್ಷ ಯಾಕೆ ಸರ್ ಬಿಡಲಿ ನಾನು? ಈ ವರ್ಷ ಸಕ್ಸಸ್ ಕೊಟ್ಟಿದ್ದಾರೆ, ನನ್ನ ಸಿನಿಮಾಗೆ ಆ ಪುಣ್ಯಾತ್ಮರು ಹಾಡಿದ್ದಾರೆ. ಆ ಪುಣ್ಯಾತ್ಮಗೆ ನನ್ನ ಕಡೆಯಿಂದ ಒಂದು ಗೌರವ ತೋರ್ಸೋಕೆ ಅಂತ ಹೋಗಿದ್ದೀನಿ. ಸೊ ಹೋಗ್ಬೇಕಾದ್ರೆ ನಾನು ಬರ್ತೀನಿ ಅಂದರು. ಬನ್ನಿ, ಸರಿ ಹೋದ್ವಿ. ಸೊ ಮುಗೀತು. ಹೊರಟ್ರ ನಿಮ್ಮ ಮನೆಗೆ ಹೊರಡಿ, ನಾನು ನಮ್ಮ ಮನೆಗೆ ಹೊರಟೆ. ಸೊ ಅವತ್ತು ಮೊದಲನೇ ಬಾರಿ ಮಾತಾಡಿದ್ದೆ. ಅವತ್ತು ಬಿಗ್ ಬಾಸ್ ಆದಮೇಲೆ ಮೊದಲನೇ ದಿನಕ್ಕೇನೆ ಒಂದು ಗಾಸಿಪ್ ಬಂದ್ಬಿಟ್ರೆ ಇನ್ನೇನೋ ಒಂದು ಮಾತಾಡಲ್ಲ. ಆಗೇನಾಗುತ್ತೆ ಅಂದರೆ ಇನ್ನೊಂದಿಷ್ಟು ಏನೇ ಕೆಲಸ ಮಾಡ್ಬೇಕಾದ್ರೆ ಬೇಸರ ಆಗುತ್ತೆ. ಅಂದ್ರೆ ಅವತ್ತು ಮಾತಾಡ್ಸಿದ್ದೆ ತಪ್ಪ. ಈಗ ಹಂಗಾರೆ ಇನ್ನೂ 40 ದಿನ ಅವ್ರ ಜೊತೆ ಶೋ ಅಲ್ಲಿ ಇರ್ತೀನಿಲ್ಲಪ್ಪ, ಈಗ ಹೊಸ ಶೋ ಅಲ್ಲಿ ಇನ್ನೇನೇನು ಬರುತ್ತೆ ಅಂತ ಈಗ ನನಗೊಂದಿಷ್ಟು ಯೋಚನೆ, ಭಯ ಶುರುವಾಗ್ತದೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ನಿಜವಾಗ್ಲೂ ನಮ್ಮಿಬ್ಬರಲ್ಲಿ ಆ ಥರ ಏನಿಲ್ಲ. ಆ್ಯಂಡ್ ತೀರಾ ಒಳ್ಳೆಯವನು ಅಂತ ಹೇಳಲ್ಲ, ಒಂದು ಹಂತಕ್ಕೆ ಈಗ ಬರ್ತಾ ಇರೋ ಡ್ಯಾಮೇಜ್ ಅಷ್ಟು ಕೆಟ್ಟವನಾಗಲ್ಲ. ಪ್ರಥಮ ಒಳ್ಳೆ ಹುಡುಗ, ಹೌದು. ನೀವು ಹೇಳಿದ್ಮೇಲೆ ಹೌದು, ಹೇಳದೇ ಇದ್ರೂ ಹೌದು, ಹೇಳಲಿ ಅಂತ ಬಯಸಿದ್ದು ಹೌದು. ಈಗ ಬಿಗ್ ಬಾಸ್ ಅಲ್ಲಿ ನೀವಿದ್ದಂಥ ಟೈಮಲ್ಲಿ ಸಾಕಷ್ಟು ಪಬ್ಲಿಸಿಟಿ ಇತ್ತು. ಪ್ರತಿದಿನ ಕನ್ನಡಿಗರು ನಿಮ್ಮನ್ನು ನೋಡ್ತಾ ಇದ್ರು. ಪ್ರಥಮ್ಗೆ ಬಯಸದೇ ಇದ್ದಂತಹ ಒಂದು ಪಬ್ಲಿಸಿಟಿ ಬಂತು. ಬಿಗ್ ಬಾಸ್ ಮುಗಿದ ಮೇಲೆ ಆ ಪಬ್ಲಿಸಿಟಿ ಎಲ್ಲ ಒಂದ್ ರೀತಿ ಸ್ವಲ್ಪ ಕಡಿಮೆ ಆಯ್ತು ಅನ್ನೋ ಕಾರಣಕ್ಕೆ ಏನಾದ್ರೂ ಪ್ರಥಮ್ ಡಿಸ್ಟರ್ಬ್ ಆದ್ರ? ಅದಕ್ಕೋಸ್ಕರ ಈ ರೀತಿಯಾದಂತಹ ಘಟನೆಗಳೇನಾದ್ರೂ ಆಯ್ತಾ? ಹೋಗ್ಬಿಡಿ, ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬಿಗ್ ಬಾಸ್ ಬಂದು 50 ದಿನ ಆಗಿದೆ, 65 ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೀನಿ. ಒಂದು ದಿನಕ್ಕೆ 3-4 ಕಾರ್ಯಕ್ರಮ ನಾನು ಶೂಟ್ ಮಧ್ಯದಲ್ಲಿ. ಅವ್ರು ಹೇಳ್ತಾರೆ, ಪ್ರಥಮ್ ಇಂಜಿನಿಯರಿಂಗ್ ಕಾಲೇಜು ಮೋಟಿವೇಶನ್ ನಮ್ಮ ಸ್ಟೂಡೆಂಟ್ಸ್ಗೆ ನೀವು ಬನ್ನಿ ಅಂತ ಕರೀತಾರೆ. ಒಂದು ಕೆಲಸ ಮಾಡಿ, ದಯಮಾಡಿ ನನ್ನ ಫೇಸ್ಬುಕ್ ಪೇಜ್ ಒಂದು ಸಲ ನೋಡಿ, ಒಳ್ಳೆ ಹುಡುಗ ಪ್ರಥಮ್ ವೆರಿಫೈಡ್ ಪೇಜ್, ದಯಾನಂದ ಇನ್ಸ್ಟಿಟ್ಯೂಷನ್ ಪ್ರಥಮ್ ಬೇಕಲ್ಲಿ. ಮೊನ್ನೆ PS ಇಂಜಿನಿಯರಿಂಗ್ ಕಾಲೇಜು. ಸೊ ಅಲ್ಲಿ 3000 ಜನ ಪ್ಲಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ. ಅಲ್ಲಿ ನೀವು ಬಂದರೆ ಒಂದು ಮೋಟಿವೇಶನ್.
ಸೊ ಆಮೇಲೆ ನಮ್ಮ ಇದಿದೆ ಯಾವುದು ಮೈಸೂರು ಮಹಾರಾಣೀಸ್ ಕಾಲೇಜ್ 8,000+ ಕ್ರೌಡ್ ಹುಡುಗಿರು ಪ್ರಥಮನೇ ಕರೆಸಿ ಅಲ್ಲಿ. ಸೊ JSS ವುಮೆನ್ಸ್ ಕಾಲೇಜು ಪ್ರಥಮನೇ ಕರೆಸ್ಬೇಕಲ್ಲಿ. ಆಮೇಲೆ 25ನೇ ವರ್ಷದ PS ಕಾಲೇಜು MBA MCA ಅದಕ್ಕೂ ನೀವೇ ಬರಬೇಕು. ಸೊ ಆಮೇಲೆ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಗ್ರೂಪ್ಸ್ ಆಫ್ ಇಂಡಿಯಾ ಅದು ಇನಾಗ್ರೇಷನ್ ನಿಮ್ಮ ಕೈಯಿಂದನೇ ಆಗಬೇಕು ಸರ್. ಖಂಡಿತ ನಂಗೆ ಅನ್ಸೇ ಇಲ್ಲ. ನನಗೆ ಇನ್ನೊಂದೇನಾಗಿದೆ ಗೊತ್ತಾ, ಆ ಮಾತನ್ನ ಯಾರು ಹೇಳಿದ್ರು ಒಪ್ಪೋಕೆ ರೆಡಿ ಇಲ್ಲ. ನಿಜವಾಗ್ಲೂ ಪಬ್ಲಿಸಿಟಿ ಕಡಿಮೆ ಆಗಿದೆ ಅಂತಲ್ಲ, ಪಬ್ಲಿಸಿಟಿ ಅತಿ ಹೆಚ್ಚಾಗಿ ಒಂದಿಷ್ಟು ಕಡೆ ಹಿಂಸೆ ಆಗಿದೆ. ಓದ್ ಕಡೆ ಎಲ್ಲ ಎಳೆದಾಡ್ತಾರೆ, ಎಳೆದು ಎಲ್ಲಿ ನನ್ನ ಬಲಗೈ ಬಿಚ್ಚೋಗುತ್ತೋ ಅಂತ ಭಯ ಆಗ್ತಾ ಇದೆ. ಅಷ್ಟು ಎಳೆದಾಡ್ತಾನೆ ಗುರು. ಓಟ್ ಹಾಕಿದ್ದು ಒಂದು ಸೆಲ್ಫಿ. ಆಮೇಲೆ ಇನ್ನೂ ಎಷ್ಟು ಜನ PRTH 570 560 ಸೊ ಮೆಸೇಜ್ ಕಳಿಸಿರೋ ತೋರಿಸ್ತಾ ಇರ್ತಾರೆ, ಸರ್ ಓಟ್ ಹಾಕಿದೆ ಸರ್ ನಿಮಗೆ ಒಂದು ಸೆಲ್ಫಿ. ಖಂಡಿತ ಆ ಮಾತನ್ನ ನೀವೆಲ್ಲ ಯಾರು ಹೇಳಿದ್ರೆ ನಾನು ಒಪ್ಪಕ್ಕೆ ರೆಡಿನೇ ಇಲ್ಲ. ದಯಮಾಡಿ ಅದನ್ನ ಹೇಳೋಗಿದ್ರು ನಾನು ಒಪ್ಪಕ್ಕೆ ರೆಡಿ ಇಲ್ಲ ಸರ್. ಖಂಡಿತ ಅದು ಸುಳ್ಳು. ಆ್ಯಂಡ್ ಅಷ್ಟು ಪಬ್ಲಿಸಿಟಿ ನನಗೆ ಸಿಕ್ಕಿರೋ ಅಷ್ಟು ಇನ್ನೆಲ್ಲೂ ಸಿಕ್ಕಿಲ್ಲ. ಹೆಮ್ಮೆ ಇದೆ ಸರ್. ಬೇರೆಯವ್ರಿಗೆ ತೂಕಕ್ಕೂ ನನಗೆ ಅವ್ರು ಕೊಟ್ಟಿದ್ದು ಪಬ್ಲಿಸಿಟಿಗೂ ಬಹಳ ಖುಷಿ ಇದೆ. ಇದಾಗಿದ್ದು ನನ್ನ ಪರ್ಸನಲ್ ಯಾರೋ ಅಡ್ವಾಂಟೇಜ್ ತೊಗೊಳಕ್ಕೆ ಹೋದ ಕಾರಣಕ್ಕೆ ದಯವಿಟ್ಟು ಈ ಕಾರಣನ ಜನಗಳ ಮೇಲೆ ಬ್ಲೇಮ್ ಮಾಡಬೇಡಿ. ಜನಗಳು ಯಾವತ್ತೂ ನಮ್ಮ ಕೆಸರು ಹಚ್ಚೋ ಪ್ರಯತ್ನ ಮಾಡಿಲ್ಲ. ಯಾರೋ ಗೊತ್ತಿರೋರೇ ಮಾಡಿದ ಕೆಲಸ ಇದು. ಜನಗಳ ಮೇಲೆ ಯಾಕೆ ಮಾಡ್ತೀರಾ? ಅವ್ರು ಅಷ್ಟು ಪ್ರೀತಿ ಸರ್. ಬುದ್ಧಿಮ ಜನ್ಮ ಕೊಟ್ಟು ಅಪ್ಪ ಅವನ ಮಾತೆ ಕೇಳಲ್ಲ ಅಂತ ದಿನ 3 ರೂಪಾಯಿ 4 ರೂಪಾಯಿ ಕೊಟ್ಟು ಓಟ್ ಹಾಕಿ ಗೆಲ್ಸವ್ರೆ. ಅವ್ರ ಮೇಲೆ ನಾನು ಹೆಂಗ್ ಬ್ಲೇಮ್ ಮಾಡಲಿ? ಇದು ಆಮೇಲೆ ಗೆದ್ದಿರೋ ದುಡ್ಡು ಕೂಡ ನಾನು ಯಾಕೆ ಹಂಗೆ ಹೇಳಿದೆ ಅಂದ್ರೆ, ಯಾವಾಗಲೂ ಅಷ್ಟು ಎವ್ರಿ ವೀಕ್ ಹೇಳ್ತಾನೆ ನಾನು ಸೇವಾ ತಕ್ಷಣ, ಈ ಗೆಲುವು ನನ್ನದಲ್ಲ ಕನ್ನಡಿಗರದು ಅಂತ ಹೇಳ್ತಾನೆ. ಈ ದುಡ್ಡು ನಂದಲ್ಲ ಕನ್ನಡಿಗರದೇನೆ. ಸೊ ದಟ್ಸ್ ಕ್ಲಿಯರ್.